ಮಳವಳ್ಳಿ ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ತಾಲೂಕು ಆಡಳಿತದ ವೈಫಲ್ಯಗಳು ಹಾಗೂ ರೈತರ ಬೆಳೆಗಳಿಗೆ ನೀರು ಒದಗಿಸಲು ತಾಲೂಕಿನ ಕೆರೆಕಟ್ಟೆಗಳನ್ನು ತುಂಬಿಸಲು ಒತ್ತಾಯಿಸಿ 25ನೇ ತಾರೀಕಿನಂದು ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಆ ಪ್ರತಿಭಟನೆಯ ಕುರಿತು ಕಾಂಗ್ರೆಸ್ನ ಮುಖಂಡರು ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ತಾಲೂಕಿನಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಹೇಳಿರುವುದು ಖಂಡನೀಯ ಎಂದು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಹನುಮಂತು ತಳಗವಾದಿ ಅವರು ಹೇಳಿದರು. ಮಳವಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕು ಆಡಳಿತ ಸಂಪೂರ್ಣ ಕುಸಿದಿದೆ. ಕೆರೆ ಕಟ್ಟೆಗಳು ನೀರಿಲ್ಲದೆ ಒಣಗುತ್ತಿವೆ. ಏತ ನೀರಾವರಿ ಅರ್ಧಕ್ಕೆ ನಿಂತಿದೆ. ನೀವು ಕಾಂಗ್ರೆಸ್ನವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಕೆಆರ್ಎಸ್ ಪಕ್ಷದವರು ಪ್ರತಿಭಟನೆ ನಡೆಸುವಾಗ ತಡೆದಿತ್ತು ಯಾಕೆ? ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ನಿಮ್ಮ ಶಾಸಕರು ತಾಲೂಕು ಬಿಟ್ಟು ತಿಂಗಳುಗಳಿಂದ ದೆಹಲಿಯಲ್ಲಿ ಕುಳಿತಿದ್ದಾರೆ ಎಂದು ತಿರುಗೇಟು ನೀಡಿದರು. ಚಂದಹಳ್ಳಿ ಶ್ರೀಧರ್ ಅವರು ಮಾತನಾಡಿ, ಮಳವಳ್ಳಿ ತಾಲೂಕಿನಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ನಿಮ್ಮ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಎಂದು ಕೇಳುವ ನೀವು ಕಂದಾಯ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕುರಿತು ಮಂಡ್ಯದ ತುಂಬಿದ ಸಭೆಯಲ್ಲಿ ತಹಶೀಲ್ದಾರ್ ಅವರಿಗೆ ಛೀಮಾರಿ ಹಾಕಿದ್ದು ಯಾಕೆ? ಹಾಗೆ ಒಂದೇ ತಿಂಗಳ ಅಂತರದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿರುವುದು ಭ್ರಷ್ಟಾಚಾರ ಅಲ್ಲವೇ? ತಾಲೂಕು ಆಡಳಿತದ ವೈಫಲ್ಯ ಅಲ್ಲವೇ? ಅದು ಅಲ್ಲದೆ ಟಿಎಪಿಸಿಎಂಎಸ್ನಲ್ಲಿ ನಡೆದಿರುವ ಅಕ್ರಮಗಳು ಸುಳ್ಳು ಎಂದು ಸಾಬೀತುಪಡಿಸಿ ಮತ್ತು ಸಿಇಒ ಅವರು ಟಿಎಪಿಸಿಎಂಎಸ್ನಲ್ಲಿ ಅಕ್ರಮ ನಡೆದಿದೆ ಎಂದು ಅಧ್ಯಕ್ಷರ ಗಮನಕ್ಕೆ ಪತ್ರ ಬರೆದಿರುವುದು ಸುಳ್ಳ? ಭ್ರಷ್ಟಾಚಾರ ನಡೆದಿಲ್ಲ ಎಂದು ಸಾಬೀತುಪಡಿಸಿದರೆ ನನ್ನ ನಿರ್ದೇಶಕ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡುತ್ತೇನೆ. ನಿಮಗೆ ಸಾಬೀತು ಮಾಡುವ ಧೈರ್ಯ ಇದೆಯಾ ಎಂದು ಸವಾಲು ಹಾಕಿದರು. ಮಳವಳ್ಳಿ ತಾಲೂಕು ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಬಿಎಂ ಕಾಂತರಾಜು ಬೆಳಕವಾಡಿ ಮಾತನಾಡಿ, ನಾವು ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದ್ದು ತಾಲೂಕು ಆಡಳಿತದ ವೈಫಲ್ಯಗಳನ್ನು ಖಂಡಿಸಿಯೇ ಹೊರತು ನಿಮ್ಮ ಶಾಸಕರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಅಲ್ಲ. ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಶಾಸಕರು 1200 ಕೋಟಿ 1500 ಕೋಟಿ ಅನುದಾನ ತಂದವ್ರೆ, ಅಭಿವೃದ್ಧಿ ಮಾಡಿ ಬಿಸಾಕ್ಬಿಟ್ಟವ್ರೆ, ಮಾಜಿ ಶಾಸಕರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಪ್ರತಿಭಟನೆ ಮಾಡ್ತಾವ್ರೆ ಎಂದು ಹೇಳಿದ್ದೀರಿ. ಮಂಡ್ಯದಲ್ಲಿ ಲೋಕಾಯುಕ್ತರು, ಮಳವಳ್ಳಿ ತಹಶೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ 3 ಜನಕ್ಕೂ ಇಡೀ ರಾಜ್ಯ ನೋಡುವ ಹಾಗೆ ಛೀಮಾರಿ ಹಾಕಿದ್ದು ನಿಮಗೆ ಕಾಣಿಸ್ತಿಲ್ವಾ? ಗಾಂಜಾ ಸಿಕ್ಕಿಲ್ಲವೇ? ಒಂದೇ ತಿಂಗಳಲ್ಲಿ 3 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ನಿಮಗೆ ಕಿರೀಟ ಕೊಟ್ಟ ಹಾಗೆ ಅನಿಸ್ತಾ ಇದೆಯಾ? ಅದೇನೋ 1000 ಎಕರೆ ಭೂ ಹಗರಣ ಹೊರತಂದೀವಿ ಅಂತ ಹೇಳೋ ನೀವು ಒಬ್ಬ ಜೆಡಿಎಸ್ ಕಾರ್ಯಕರ್ತ ಭಾಗಿಯಾಗಿರುವುದನ್ನು ಸಾಬೀತು ಮಾಡಿ. ನಿಮ್ಮ ಶಾಸಕರು ಶಾಸಕರಾಗುವ ಮೊದಲೇ ಅನ್ನದಾನಿಯವರು ಶಾಸಕರಾಗಿದ್ದವರು. ನಮ್ಮ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಹಳ್ಳಿಯಿಂದ ದಿಲ್ಲಿಯವರೆಗೂ ಇದೆ. ನಿಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ತಿಂಗಳುಗಳಿಂದ ದೆಹಲಿಯಲ್ಲಿ ಕುಳಿತಿದ್ದಾರಾ ನಿಮ್ಮ ಶಾಸಕರು? ನಮ್ಮ ಮಾಜಿ ಶಾಸಕರ ಬಗ್ಗೆ ಮಾತನಾಡುವಾಗ ಸಾಮಾನ್ಯ ಜ್ಞಾನ ಇರಲಿ ಎಂದು ಗುಡುಗಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಳವಳ್ಳಿ ಟೌನ್ ಅಧ್ಯಕ್ಷರು ಪ್ರಭು, ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದಾಚಾರಿ ಹಾಗೂ ಗುರುಪ್ರಸಾದ್ ಯೋಗಿ ಉಪಸ್ಥಿತರಿದ್ದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. 22ನೇ ತಾರೀಕು ನಾನು ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಸ್ವಾಮಿ, ನೀವು 3 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು, ಏನಾಯ್ತು? ಕುರಿಗಳು ಏತಾನಿರೋರು ಏನಾಗಿದೆ? ಬರೀ ಹಣ ಮಾಡುವ ಏತ ನೀವು ಭ್ರಷ್ಟರು. ಹಣ ಮಾಡುವುದು ಯೋಜನೆ ಅದು ಯಾವುದೇ ಅದು ಬರುವಂತಿದ್ದ ಅಥವಾ ಪ್ರಶ್ನೆ ಇಲ್ಲ. ಹಾಗಾಗಿ ನಿಮಗೆ ನೈತಿಕತೆಯಿಂದ ಮಾತಾಡಬೇಕು ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಭ್ರಷ್ಟಾಚಾರ ಯಾವುದೋ ಒಂದು ಸಂಘಟನೆ ಹೋರಾಟ ಮಾಡುತ್ತೆ, ಒಂದು ರಾಜಕೀಯ ಪಕ್ಷ ಹೋರಾಟ ಮಾಡುತ್ತೆ, ಅದ್ರ ಮೇಲೆ ನೀವು ಗುಂಡಾಗಿರಿ ಮಾಡ್ತೀರಿ. ಇವತ್ತಾಕೆ ಸ್ವಾಮಿ ಜಂತರ್ ಮಂತರ್ನಲ್ಲಿ ಯಾವ ನೀತಿ ವಿಚಾರ ಹೇಳ್ಕೊಂಡು ನಿಮ್ಮ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಹೋರಾಟ ಮಾಡ್ತಾರೆ? ನಿಮ್ದು ಹೋರಾಟ ನಮ್ದು ಅಸ್ತಿತ್ವದ ಪ್ರಶ್ನೆ, ನಿಮ್ದು ಅಸ್ತಿತ್ವದ ಪ್ರಶ್ನೆ, ನಮ್ದು ಅಸ್ತಿತ್ವದ ಪ್ರಶ್ನೆ. ಪ್ರತಿ ರಾಜಕೀಯ ಪಕ್ಷಗಳು ಹೋರಾಟ ಮಾಡೋದೇ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ಹಂಗಾಗಿ ಈ ಮುಖಾಂತರ ಸ್ವಲ್ಪ ಕ್ಷುಲ್ಲಕವಾಗಿ ಮಾತಾಡೋದನ್ನು ಬಿಡಬೇಕು ಕಾಂಗ್ರೆಸ್ ಮುಖಂಡರು. ಮತ್ತೆ ಚರ್ಚೆ ಕರೀಲಿ, ನೀವೇ ಫಿಕ್ಸ್ ಮಾಡಿ. ಚರ್ಚೆ ನಾವು ಬಹಿರಂಗ ಚರ್ಚೆ ಪರೀಕ್ಷೆ ಎಲ್ಲಿ ಅಂತ ನೀವು ಫಿಕ್ಸ್ ಮಾಡಿ, ಪತ್ರಿಕಾ ಮಾಧ್ಯಮದವ್ರ ಮುಂದೆ ಫಿಕ್ಸ್ ಮಾಡಿ, ನಾವು ಬರ್ತೀವಿ ಅಂತ ನಿಮ್ಮ ಮೂಲಕ ತಿಳಿಸಿ ಬಯಸ್ತೇನೆ. ಅದು ಭ್ರಷ್ಟಾಚಾರ ಅಲ್ವಾ? ಭ್ರಷ್ಟಾಚಾರ ನಡೀತಾ ಇಲ್ಲ ಅಂತ ಹೇಳಿದ್ರೆ ಸಾಬೀತು ಮಾಡಿ. ಈಗ ನಿಮ್ ಕಣ್ಣು ಮುಂದೆನೇ ಇದೆಯಲ್ಲ, ಯಾಕೆ ಒಪ್ಕೋತಿಲ್ಲ ನೀವು ಇದನ್ನ? ಹಾಗಾದ್ರೆ ನಾವು ರೈತರ ಪರವಾಗಿ ಕೆರೆಕಟ್ಟೆಗಳಿಗೆ ನೀರು ತುಂಬ್ತಾ ಇಲ್ಲ, ಮತ್ತೆ ಬರ ಬಂದಿದೆ, ನಮ್ಮ ತಾಲೂಕಿನ ಬರ ಅಂತ ಘೋಷಣೆ ಮಾಡಿ, ಮತ್ತೆ ನಮ್ಮ ರೈತರ ನ್ಯಾಯ ಸಿಗಲಿ, ಟಿಎಪಿಸಿಎಂಎಸ್ ನಡೆದಿದ್ದಾರೆ, ಹಗರಣಗಳನ್ನ ಕುರಿತಾಗಿ ನಾವು ಪ್ರತಿಭಟನೆ ಮಾಡಿ ಕೊಟ್ಟಿದ್ದೀವಿ ಅಂದ್ರೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳ್ತೀವಿ. ನೀವ್ಯಾಕೆ ಕೆಆರ್ಎಸ್ ಪಕ್ಷದವರು ಪ್ರತಿಭಟನೆ ಮಾಡಿದಾಗ ಸುಮ್ಮನೆ ಇರಬೇಕಾಯ್ತು? ನೀವ್ಯಾಕೆ ಅವ್ರ ಮೇಲೆ ಅಲ್ಲೇ ಮಾಡ್ಬೋದ್ರಿ? ನೀವ್ಯಾಕೆ ತಾಲೂಕು ಪಂಚಾಯತ್ ಅವ್ರ ಪರ್ಮಿಷನ್ ತಗೊಂಡ್ರೆ ತಾನೇ ಅವರು ಪ್ರತಿಭಟನೆ ಮಾಡ್ತಿತ್ತು? ನೀವ್ಯಾಕೆ ಅವ್ರ ಹೋಗಿ ಅಡ್ಡಿ ಹಾಕಿ ಗಲಾಟೆ ಮಾಡಿ ಅವ್ರ ಮೇಲೆ ಅಲ್ಲೇ ಮಾಡಿ ಕೂಡಾದ್ರೆಲ್ಲ ಸುಮ್ಮನೆ ಇರ್ಬೇಕಿತ್ತು? ಭ್ರಷ್ಟಾಚಾರ ನಡೆದಿಲ್ಲ ಅಂದ್ಮೇಲೆ ನೀವ್ಯಾಕೆ ಅವ್ರನ್ನ ಅವ್ರ ಪ್ರತಿಭಟನೆ ಅಧ್ಯಕ್ಷ ಕೆಲಸ ಮಾಡಿದ್ರೆ ಕೊಂಡುಕೊಳಿಸಿದ್ರಿ? ಉತ್ತರ ಕೊಡಿ. ಅದೇ ರೀತಿ ಜೆಡಿಎಸ್ ಪಕ್ಷ ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಇವತ್ತು ಮಳವಳ್ಳಿ ತಾಲೂಕಿನ ಟಿಎಪಿಸಿಎಂಎಸ್ ನಲ್ಲಿ ಭ್ರಷ್ಟಾಚಾರ ನಡೆದಿದೆ. ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ನಿಮ್ಮ ಮೂಲಕ ನಾನು ಹೇಳಕ್ ಬಯಸೋದು ಏನು ಅಂತಂದ್ರೆ, ನೀವು ಪ್ರೆಸ್ ಮೀಟ್ ಮಾಡಿ,
ಮಾಡಬೇಕಾದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಮಿನಿಮಮ್ ನಾಲೆಡ್ಜ್ ಇರಬೇಕು, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡಿ. JDS ಅವರು ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳಿ ನೀವು ಕೌಂಟರ್ ಕೊಟ್ಬಿಡೋದಕ್ಕೆ ನೀವು ಮಾಡ್ತಕ್ಕಂಥ ಪ್ರೆಸ್ ಮೀಟ್ ಅಲ್ಲ. ನೀವು ಮಾಡಿರೋ ಪ್ರೆಸ್ ಮೀಟ್ ಎತ್ತಿಗೆ ಜ್ವರ ಬಂದ್ರೆ ಕೊಟ್ಟಿಗೆ ಬಲೆ ಆಗ್ತದೆ ಮಾತಾಡಿದ್ದೀರಿ. ನಮ್ಮ ಸಾಹೇಬ್ ಹೇಳಿದ್ದೇನು, ಅಧಿಕಾರಿಗಳು ರಾಜಾರೋಷವಾಗಿ ಲಂಚ ತಗೋತಿದ್ದಾರೆ, ತಾಲೂಕು ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ಗಾಂಜಾ ಮಾರಾಟ ನಡೀತಾ ಇದೆ, ಲೋಕಾಯುಕ್ತರಿಗೆ ಎಲ್ಲ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರು. ನೀವು ಅದನ್ನ ಯಾಕೆ ಒಪ್ಕೋತಾ ಇಲ್ಲ? ನೀವು ಅದನ್ನು ಮುಚ್ಚಾಕೋದಕ್ಕೆ ನೀವು ಅಭಿವೃದ್ಧಿ ಕಾರ್ಯಗಳು ಇಟ್ಕೊಂಡಿವಿ. ಅಭಿವೃದ್ಧಿ ಮಾಡಿದೀವಿ, ನಾವು 1300 ಕೋಟಿ ತಂದಿದ್ದೀವಿ, 2000 ಕೋಟಿ ತಂದಿದ್ದೀವಿ. ಅದ ನೀವು ಮಾಡ್ತಕ್ಕಂಥದ್ದು. ಲೋಕಾಯುಕ್ತರು ಬಂದು ಏನ್ ಮಾಡಿದ್ರು ನ್ಯಾಯಮೂರ್ತಿಗಳು? ನಿಮ್ಗೆಲ್ಲ ಸನ್ಮಾನ ಮಾಡಿದ್ರ? ADLಗೆ, ನಿಮ್ಮ ಪುಸ್ತಕ ಚೀಫ್ ಆಫೀಸರ್ಗೆ, ತಹಸೀಲ್ದಾರ್ಗೆ, EOಗಳಿಗೆ ಕರೆಲ್ಲ ಸನ್ಮಾನ ಮಾಡಿದ್ರಪ್ಪ. ಅವ್ರಿಗೆ ಮಾತಾಡೋದಕ್ಕೆ ನಿಮ್ಗೇನು ನಾಚಿಕೆ ಮಾನ ಮಾಡಿದಿಲ್ಲ? ನಿಮ್ಗೆ ಏನಷ್ಟು ಇಷ್ಟದ ಬಗ್ಗೆ ಮಾತಾಡ್ತೀರಾ ನೀವು? ನಾವು ಒಂದು ಪ್ರಾದೇಶಿಕ ಪಕ್ಷದಿಂದ ಹೋಗಿ ದೆಹಲಿಯಲ್ಲಿ ಕನ್ನಡದ ಬಾವುಟ ಹಾಕಿರ್ತಕ್ಕಂಥ ಏಕೈಕ ದಕ್ಷಿಣ ಭಾರತದ ಪ್ರಧಾನಮಂತ್ರಿ HD ದೇವೇಗೌಡ ಸಾಹೇಬರು.